ಬೇಗ ಹೋಗು 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 ಹೋಗು. ಒಂದು ರೆಡಿ ಆಗೋಕ್ಕೆ ಅಳ್ತಾರೆ. ಆ್ಯಕ್ಚುಲಿ ಇವತ್ತು ಸೂಪರ್ ಸ್ಪೆಷಲ್ ಇದೆ. ಏನು ಅಂತಂದರೆ ನನ್ನ ಬಾಮೈದೊಂದು ಡ್ಯಾನ್ಸ್ ಕ್ಲಾಸಲ್ಲಿ ಸಮ್ಮರ್ ಕ್ಯಾಂಪ್ ನಡೆಸ್ತಾ ಇದ್ದಾರೆ. ಸೊ ಅದರಲ್ಲಿ ಇವತ್ತು ಕ್ಯಾಂಟೀನ್ ಡೇ ಸ್ಪೆಷಲ್ ಇದೆ. ಸೊ ಕ್ಯಾಂಟೀನ್ ಡೇ ಅಂದ ತಕ್ಷಣ ನಿಮಗೆ ಗೊತ್ತಿರುತ್ತೆ, ಡಿಫ್ರೆಂಟಾಗಿ ಅಡುಗೆಗಳೆಲ್ಲ ಬರ್ತಾರೆ, ಅಥವಾ ಇಲ್ಲೇ ಬಂದು ಪ್ರಿಪೇರ್ ಮಾಡ್ತಾರೆ, ಒಬ್ಬರೊಬ್ಬರು ಮನೆಯಿಂದನೂ ಬರ್ಬೋದು. ಏನಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಸೊ ಕೆಳಗೆ ಪ್ರಿಪ್ರೇಷನ್ ನಡೀತಾ ಇದೆ. ಫಸ್ಟ್ ಅಲ್ಲಿಗೆ ಹೋಗಿ ತೋರಿಸ್ತೀನಿ. ಹಾಗೆ ಅವ್ರು ಏನೇನು ಐಟಮ್ಸ್ಗಳನ್ನ ಬಂದಿರ್ತಾರಲ್ಲ ಅದನ್ನು ಟೇಸ್ಟ್ ಮಾಡಿ ಪ್ರೈಸ್ಗಳು ಇದೆ, ವಿನ್ನರ್ಸು ಇದೆ. ಫಸ್ಟು ಸೆಕೆಂಡು ಥರ್ಡು ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ. ಬಟ್ ಅದು ಪ್ರೈಸ್ ಅನೌನ್ಸ್ ಮಾಡೋಕ್ಕೆ ಅಂದರೆ ಗೆಸ್ಟಾಗಿ ಇಬ್ಬರನ್ನ ಕರೆಸ್ತಾ ಇದ್ದಾನೆ ನನ್ನ ಬಾಮೈದ. ಸೊ ಇಬ್ಬರು ಸಖತ್ತು ಫೇಮಸ್ ಇರೋರನ್ನ ಕರೆಸ್ತಾ ಇದ್ದಾನೆ. ಸೊ ಕೊನೆ ತನಕ ನೋಡಿ ಯಾರು ಫೇಮಸ್ ಇರೋರು ಬರ್ತಾರೆ ಅಂತ ನಿಮಗೂ ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಫೇಮಸ್ ಇದ್ದಾರೆ, ಭಯಾನಕ ಫೇಮಸ್ ಇರೋರನ್ನೇ ಕರೆಸ್ತಾ ಇರೋದು ನನ್ನ ಬಾಮೈದ. ಸೊ ವೆಯ್ಟ್ ಮಾಡಿ ಕೊನೆ ತನಕ ನೋಡಿ, ಓಕೆನಾ? ಇಲ್ಲೋಡಿ ನನ್ನ ಮಾವನ ಮನೆ ಇದು, ನಮ್ಮ ಮಾವನ ಮನೆಯಲ್ಲೇ. ಸೊ ಇಲ್ಲೇ ಡ್ಯಾನ್ಸ್ ಸ್ಟುಡಿಯೋ ಮಾಡಿರೋದು, ಗರುಡ ಡ್ಯಾನ್ಸ್ ಸ್ಟುಡಿಯೋ. ಸೊ ಇಲ್ಲಿ ನೋಡಿ ಇದೆಲ್ಲ ಹಾಕವ್ರೆ, ಶಾಮಿಯಾನ ಎಲ್ಲ ಹಾಕವ್ರೆ ಹೊರಗಡೆ. ಕಾಣ್ತಾನೆ ಇಲ್ಲ, ನಾನು ಇವಾಗ ಕಾಣ್ತಾ ಇದ್ದೀನಿ. ಸೊ ಇನ್ನೇನು ಕ್ಯಾಂಟೀನ್ ಡೇ ನನ್ನ ಪ್ರಕಾರ ಸ್ಟಾರ್ಟ್ ಆಗಿದೆ. ಸೊ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತನೂ ಕೇಳೋಣ. ಸೊ ಬನ್ನಿ. ಸೊ ಎಂಟ್ರಿ ಕೊಟ್ಟೆ ಇಲ್ಲಿ ನನ್ನ ಬಾಮೈದ. ಓಕೆ ಇಲ್ಲಿ ನೋಡಿ. ಸೊ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಇವಾಗ ಸ್ಟಾರ್ಟ್ ಆಯ್ತಾ? ಓಕೆ ಇವಾಗ ಸ್ಟಾರ್ಟ್ ಆಯಿತು. ಒನ್ ರೌಂಡ್ ಹಂಗೆ ತೋರಿಸ್ತೀನಿ ನೋಡಿ. ಹೌದಾ? ಓಕೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತನೂ ತೋರಿಸ್ತೀನಿ. ಇವಾಗ ಸ್ಟಾರ್ಟ್ ಆಗಿದೆ. ಓಕೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ, ಒಂದೊಂದು ರೆಡಿ ಆಗ್ತಾ ಇದೆ. ಸೊ ನೋಡೋಣ, ಒಳ್ಳೊಳ್ಳೆ ಟೇಸ್ಟು, ಒಳ್ಳೊಳ್ಳೆ ಐಟಮ್ಸ್ಗಳು, ಡಿಫ್ರೆಂಟ್ ಐಟಮ್ಸ್ಗಳೆಲ್ಲ ಮಾಡ್ತಾರೆ. ಸೊ ಹೆಂಗಿರುತ್ತೆ ನೋಡೋಣ. ಇವಾಗ ಯಾವ್ಯಾವ ಐಟಮ್ಸ್ಗಳು ಮಾಡಿದ್ದಾರೆ ಅಂತ ಕೇಳೋಣ. ಓಕೆ ಟೋಟಲಾಗಿ ಒಂದು ಎಷ್ಟು ಜನ ಬಂದಿದ್ದಾರೆ? ಓಕೆ ಒಂದು 20 ಜನ ಬಂದಿದ್ದಾರೆ. ಆ್ಯಕ್ಚುಲಿ ಲೆಕ್ಕದಲ್ಲಿ 30-35 ಜನ ಇದ್ದಾರೆ. ಎಲ್ಲ ಇದರಲ್ಲೂ ಸ್ಟೂಡೆಂಟ್ಸ್ಗಳು ಬಂಕ್ ಹಾಕಿದ್ರೆ, ಇದರಲ್ಲಿ ಪೇರೆಂಟ್ಸ್ಗಳೇ ಬಂಕ್ ಹಾಕಿದ್ದಾರೆ. ಸೊ ಈಗ ಆ್ಯಕ್ಚುಲಿ ಸ್ಟೂಡೆಂಟ್ಸ್ಗಳೆಲ್ಲ ಸಮ್ಮರ್ ಕ್ಯಾಂಪಿಗೆ ಬಂದಿರೋದು, ಪೇರೆಂಟ್ಸ್ಗಳೀಗ ಸಪೋರ್ಟಿವಿಗೆ ಬಂದಿರೋದು. ಬನ್ನಿ ನಮ್ಮ ಮಕ್ಕಳನ್ನ ವಿನ್ ಮಾಡಿಸೋಣ ಅಂತ. ಸೊ ಬನ್ನಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಅವ್ರ ಹತ್ರನೇ ಕೇಳೋಣ. ಮೇಡಮ್, ಪಾಪು ಹೆಸರು? ಪಾಪು ಹಿರಣ್ಮಯಿ ಅಂತನಾ? ಹಾಂ ಮೇಡಮ್, ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ಸ್ಪೆಷಲ್ಲು ಚರ್ಮುರಿ, ಮಾವಿನಕಾಯಿ ಚರ್ಮುರಿ ಒಂದೇನಾ? ಮಾವಿನಕಾಯಿ ಸೀಸನ್ ಅಲ್ವಾ ಸರ್ ಇವಾಗ? ಓಕೆ ಅದಕ್ಕೆ ಮಾಡಿ ಮಾವಿನಕಾಯಿ ಸೀಸನ್ ಅಂತ ಮಾವಿನಕಾಯಿ ಚರ್ಮುರಿ. ಓಕೆ ನೆಕ್ಸ್ಟು ಮೇಡಮ್, ನಿಮ್ಮ ಹೆಸರು? ಲೋಲಾಕ್ಷಿ. ಮಗಳು? ಸಾನವಿ ಅಂತ. ಓಕೆ ಏನು ಸ್ಪೆಷಲ್ಲು ಅದೇ ಕ್ಯಾರೆಟು, ಸೌತೆಕಾಯಿ ಎಲ್ಲ ಹಾಕಿ ಚುರ್ಮುರಿ ಮಾಡೋದು. ಓಕೆ ಚಾಕ್ಲೇಟ್ ರೋಲು. ಓ ಇದದು ಡಿಫ್ರೆಂಟ್ ಐಟಮ್ ಇದೆ ಇಲ್ಲಿ, ಚಾಕ್ಲೇಟ್ ರೋಲ್. ಓಕೆ ಚರ್ಮುರಿ ಮತ್ತು ಚಾಕ್ಲೇಟ್ ರೋಲ್ ಅಲ್ಲ? ಓಕೆ ನೆಕ್ಸ್ಟು ಇದ್ಯಾರು? ಓ ನೀವು ಒಬ್ಬರೇನಾ, ಸಿಂಗಲ್ಲಾ? ಓ ನೋಡಿ ಇದು ಏನು ಹೇಳ್ತಾರೆ, ಇದು ಬಲಿಷ್ಠ. ಇದು ಏನು ಮಾಡ್ತಾ ಇದ್ದೀರಾ? ಚರ್ಮುರಿ ಮತ್ತು ಲೆಮನ್ ಜ್ಯೂಸ್. ಲೆಮನ್ ಜ್ಯೂಸ್. ಓ ಸೂಪರ್, ಚರ್ಮುರಿ ಮತ್ತು ಲೆಮನ್ ಜ್ಯೂಸ್. ಇದು ನಿಮ್ಮ ಹೆಸರು ಏನು ಹೇಳಿ? ನಿಮ್ಮ ಹೆಸರು? ಲಿಶಿತಾ. ಓಕೆ ನಿಮ್ಮ ಹೆಸರು? ಖುಷಿ ಅಂತ. ಓಕೆ ಏನು ಮಾಡ್ತಾ ಇದ್ದೀರಾ? ಸ್ವೀಟ್ ಕಾರ್ನ್ ಮಸಾಲ. ಓಕೆ ಸ್ವೀಟ್ ಕಾರ್ನ್ ಮಸಾಲ. ಓ ನೋಡಿ ಬಾಯಲ್ಲಿ ನೀರು ಬರ್ತಾ ಇದೆ. ಓಕೆ ನಿಮ್ಮ ಹೆಸರು? ಭಾರ್ಗವಸ್. ನೋಡಿ ಶೆಫ್ ಹೆಂಗೂ ಬಂದಿದ್ದಾರೆ ರೆಡಿಯಾಗಿ. ಓಕೆ ಏನು ಸ್ಪೆಷಲ್, ಏನು ಮಾಡ್ತಾ ಇದ್ದೀರಾ? ಇದು ಚಾಕ್ಲೇಟ್ ಕೇಕ್ ಮತ್ತು ಲೆಮನ್ ಜ್ಯೂಸ್. ಓಕೆ ಚಾಕ್ಲೇಟ್ ಕೇಕ್ ಮತ್ತು ಲೆಮನ್ ಜ್ಯೂಸ್. ಓ ಸೂಪರ್. ನೆಕ್ಸ್ಟ್ ನೀವು? ಓ ಪಾರ್ಟ್ನರ್ಸು. ಇಲ್ಲಿ ನೋಡಿ ಪಾರ್ಟ್ನರ್ಸ್ ಎಲ್ಲ ದೊಡ್ಡವರೇ, ಇಲ್ಲಿ ಚಿಕ್ಕವ್ರ ಪಾರ್ಟ್ನರ್ಸ್ ಬಂದಿದ್ದಾರೆ. ಓಕೆ ಮೇಡಮ್? ತನುಶ್ರೀ ಅಂತನಾ? ಬ್ರದರ್. ಓಕೆ ತಮ್ಮಂಗೋಸ್ಕರ ಅಕ್ಕ ಬಂದಿದ್ದಾರೆ ಪೈಪೋಟಿಗೆ. ಏನು ಮಾಡ್ತಾ ಇದ್ದೀರಾ? ಸ್ಯಾಂಡ್ವಿಚ್ ಆಮೇಲೆ ಬಟರ್ ಮಿಲ್ಕ್. ಯಾವ ಸ್ಯಾಂಡ್ವಿಚ್? ಬ್ರೆಡ್ ಸ್ಯಾಂಡ್ವಿಚ್. ಓಕೆ ಬ್ರೆಡ್ ಸ್ಯಾಂಡ್ವಿಚ್ ಮಾಡೋದೇ ಬ್ರೆಡ್ ಅಲ್ಲಿ. ಅದಕ್ಕೆ ಏನೇನು ಹಾಕ್ತೀರಾ? ಮಯೋನಿಸ್, ಕೆಚಪ್, ಓಕೆ ಆನಿಯನ್. ಓಕೆ ಸ್ಯಾಂಡ್ವಿಚ್ ಮತ್ತೆ ಬಟರ್ ಮಿಲ್ಕ್. ಓಕೆ ಈ ಟೈಮಿಗೆ ತುಂಬಾ ಬೇಕಾಗಿರುವಂಥ ಐಟಮ್ ಬಟರ್ ಮಿಲ್ಕ್, ಎಲ್ಲ ಕೂಲಾಗಿ ಅಂತ. ಓಕೆ ಸರ್. ಆಯ್ತು ಸರ್. ಹೆಸರು? ವಿನೀತ್ ಅಂತ. ಯಾರು? ಮಗಳು. ಈಗ ಹೆಸರೇನು? ಹಾಸಿನಿ. ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ಕಾರ್ನ್ ಮಸಾಲ. ಯಾವ್ಯಾವ ಕಾರ್ನ್ ಮಸಾಲ ಸಿಗತ್ತೆ ನಿಮ್ಮಲ್ಲಿ? ಅದೇ ಯಾವುದು?
ಪೆಪ್ಪರ್ ಸಾಲ್ಟ್ ಬಟರ್ ಕಾರ್ನ್ ಮಸಾಲಾನ ನೋಡಿ ನಾನೇ ಹೇಳ್ಬಿಟ್ಟೆ. ಓಕೆ ನೆಕ್ಸ್ಟ್ ಇಲ್ಲಿ ಮೇಡಮ್ ನೀವು ಸಮ್ಮರ್ ಕ್ಯಾಂಪಿಗೆ ಬಂದಿದ್ದೀರಾ ಅಥವಾ ನಿಮ್ಮ ಮಗ ಎಲ್ಲೋ ಅದ ಬರ್ತಾನೆ? ಓಕೆ ಏನೇನು ಮಾಡ್ತಾ ಇದ್ದೀರಾ? ಬೇಲ್ಪುರಿ, ಒಂದು, ಬೋಟಿ ಮಸಾಲ, 2, ಬ್ರೆಡ್ ಟೋಸ್ಟ್, 3. ಓಕೆ ಬ್ರೆಡ್ ಟೋಸ್ಟ್ ಯಾವುದು? ಅವಾಕಾಡೋ ಬ್ರೆಡ್ ಟೋಸ್ಟ್. ಓ ಸ್ಪೆಷಲ್ ಐಟಮ್ ಇದು ಅವಕಾಡೋ ಬ್ರೆಡ್ ಟೋಸ್ಟ್. ಇದು ಎಲ್ಲ ರೆಡಿ ಆಗ್ತಾಯಿದೆ ನೋಡಿ, ಏನೋ ಓಪನ್ ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರಿಪ್ರೇಷನ್ಗೆ ಮೇಡಮ್ ನಮಸ್ತೆ. ಹಾಯ್, ನಿಮ್ಮ ಹೆಸರು? ಉಷಾ. ಉಷಾ ನನ್ನ ಅಂತ. ಮಗಳು ನವಮಿ. ಓಕೆ ಮಗಳಿಗೋಸ್ಕರ ತಾಯಿ ಬಂದಿದ್ದೀರಾ. ಓಕೆ ಏನು ಮಾಡ್ತಾ ಇದ್ದೀರಾ? ನಾನು ಬೇಸಿನ್ ಲಾಡು ಮತ್ತು ಕುಕುಂಬರ್ ಬೋಟ್ ಚಾಟ್ ಮಾಡ್ತಿದ್ದೀನಿ. ಇನ್ನೊಂದ್ಸಲ ಬೇಸಿನ್ ಲಾಡು. ಓಕೆ ನನ್ನ ಫೇವ್ರೇಟ್ ಅದು. ಓಕೆ ಅದು ಬಿಟ್ಟರೆ ಕುಕುಂಬರ್ ಬೋಟ್ ಚಾಟ್. ಓಕೆ ಕುಕ್ಕುಂಬರ್ ಬೋಟ್ ಚಾಟ್ ಅಂತ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು, ಏನು ನೋಡೋಣ ಅದು ಹೆಂಗೆ ಅಂತ. ಓಕೆ ಮೇಡಮ್ ನಮಸ್ತೆ. ಮೇಡಮ್ ನಿಮ್ಮ ಹೆಸರು? ಗೀತಾ ಅಂತ. ಗೀತಾ. ಮಗಳ? ಮೊಮ್ಮಗಳು. ಓಕೆ ನೋಡಿ ಇಲ್ಲಿ ಎಲ್ಲರೂ ಅಕ್ಕ ತಂಗಿ ಅಪ್ಪ ಬಂದರೆ ಇಲ್ಲಿ ಅಜ್ಜಿ ಬಂದಿದ್ದಾರೆ. ಓ ಅಜ್ಜಿನ ಬಿಡಿ, ನೀವು ಹುಡುಗಿ ಥರ ಇದ್ದೀರಾ ಬಿಡಿ. ಓ ಹಂಗೆ ಮೊಮ್ಮ ನೋಡಿ ಹೆಂಗೆ ಹೇಳ್ತಿದ್ದಾರೆ, ಹೇಳಿ ಒಂದ್ಸಲ ಹೇಳಿ. ಅಮ್ಮ ಗೀತಾ ಅಂತ, ಮೊಮ್ಮಗಳು ಮಿಡಿತಾಗ. ಮೊಮ್ಮಗಳ ಥರ ಅಲ್ಲ ಹೇಳು, ಎಲ್ಲ ಆಲ್ ಇನ್ ಒನ್ ಫ್ರೆಂಡ್ ಥರ ನೋಡಿ, ಹಿಂಗೆ ಇರ್ಬೇಕು ಅಜ್ಜಿ ಅಂದರೆ. ಒಬ್ರೊಬ್ರು ಇರ್ತಾರೆ ಅಜ್ಜಿ. ಓಕೆ ಖುಷಿ ಆಯಿತು ನಿಮ್ಮನ್ನು ನೋಡಿ. ಮೊಮ್ಮಗಳಿಗೋಸ್ಕರ ಏನು ಮಾಡ್ತಾ ಇದ್ದೀರಾ? ಕುಕುಂಬರ್ ಬೋಟ್ ಅಂತ. ಕುಕುಂಬರ್ ಬೋಟ್. ಓಕೆ ಕುಕುಂಬರ್ ಬೋಟ್ ಸೂಪರ್. ನೋಡಿ ಅಜ್ಜಿರೆಲ್ಲ ಈ ಥರ ಇರಬೇಕು. ಓಕೆ ಮ್ಯಾಮ ನಮಸ್ತೆ. ಏನು ಹೆಸರು? ಲಕ್ಷ್ಮಿ. ಲಕ್ಷ್ಮಿ ಯಾರು? ಶೋಧನರಮ್ಮ. ಇವರಮ್ಮನ. ಓಕೆ ಶೋಧನ್ನು. ಓಕೆ ಏನು ಸ್ಪೆಷಲ್ ಏನು ಮಾಡ್ತಾ ಇದ್ದೀರಾ? ಮೊಳಕೆ ಕಟ್ಟಿದ ಹೆಸರು ಕಾಳು ಸಲಾಡ್. ಓಕೆ ಮೊಳಕೆ ಕೊಟ್ಟಿದ್ದು ಹೆಸರು ಕಾಳು ಸಲಾಡ್. ಓಕೆ ಸೂಪರ್. ಹಾಯ್. 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 ಓಕೆ ಮೇಡಮ್ ನಮಸ್ತೆ. ಮೇಡಮ್ ನಿಮ್ಮ ಹೆಸರು? ಶ್ರುತಿ. ಶ್ರುತಿ. ನನ್ನ ಮಗಳು ಮೋರ್ವಿ. ಮೋರ್ವಿ. ಓಕೆ ಏನು ಸ್ಪೆಷಲ್? ಏನು ಆಲ್ರೆಡಿ ರೆಡಿನೇ ಇದ್ದಂಗಿದೆ. ಜ್ಯೂಸ್. ಲೆಮನ್ ಜ್ಯೂಸ್. ಎಸ್. ಓಕೆ ಒಂದೇನಾ? ಒಂದೇ. ಇನ್ನೊಂದು ಬಾಕ್ಸ್ ಇದೆ ಖಾಲಿ ಇದೆ. ಶುಗರ್. ಓಕೆ ಸಕ್ಕರೆ ಕಡಿಮೆ ಹಾಕಿ. ಥ್ಯಾಂಕ್ ಯು. ಅಮ್ಮ ನಿಮ್ಮ ಹೆಸರು? ನನ್ನ ಹೆಸರು ದೀಕ್ಷಾ. ಓಕೆ ಒಬ್ಬರೇನಾ? ಸಿಂಗಲ್ ಕ್ಯಾಂಡಿಡೇಟ್. ಓಕೆ ಏನು ಮಾಡ್ತಾ ಇದ್ದೀರಾ? ಏನು ಸ್ಪೆಷಲ್? ನಾನು ಕುಕುಂಬರ್ ಬೋಟ್ ಮಾಡ್ತಿದ್ದೀನಿ. ನೀವು ನನ್ನ ತಮ್ಮ. ಓಕೆ ಇಬ್ಬರು ಒಟ್ಟಿಗೆ ಏನೋ ಕಲಿಸ್ತಾ ಇದ್ದೀರಾ? ಲೆಮನ್ ಜ್ಯೂಸ್ ಮಾಡ್ತಿರೋದು. ಓಕೆ ಲೆಮನ್ ಜ್ಯೂಸ್ ಮತ್ತು ಕುಕುಂಬರ್ ಬೋಟ್. ಕುಕುಂಬರ್ ಬೋಟ್. ಓಕೆ ಸೂಪರ್. ಓಕೆ ಇಲ್ಲಿ ನೋಡಿ, ಇಲ್ಲಿ ಎಲ್ಲರೂ ಈಗ ಮಾಡ್ತಾ ಇದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ. ಇಲ್ಲಿ ಆಲ್ರೆಡಿ ರೆಡಿ ಮಾಡಿ ಕೂತಿದ್ದಾರೆ, ಯಾರು ಬರ್ತಾರೆ ತಿನ್ನೋಕ್ಕೆ ಅಂತ. ಓಕೆ ಹಾಯ್. ಹಾಯ್. ಏನು ಹೆಸರು? ಹಯ. ಅಲ್ಲೆಲ್ಲ ಉಳ್ಕಲಾಗಿದೆ. ನಿಮ್ಮ ಹೆಸರೇನು? ಗಾನವ್. ಗಾನವ್. ಇಬ್ಬರು ಫ್ರೆಂಡ್ಸಾ ಏನೋ? ಫ್ರೆಂಡ್ಸ್. ಓಕೆ ಏನು ಮಾಡ್ತಾ ಇದ್ದೀರಾ? ಏನಿದು? ಇದು ಬನಾನಾ. ಓಕೆ ಬನಾನಾ ಫ್ರೂಟು. ಇದು ಬನಾನಾ ಸ್ಮೂತಿ. ಓಕೆ ಬನಾನಾ ಸ್ಮೂತಿ. ನೋಡಿ ನನಗೆ ಗೊತ್ತಿಲ್ಲ. ಬನಾನಾ ಸ್ಮೂತಿ. ಇದು ಕುಕುಂಬರ್. ಓಕೆ ಕುಕುಂಬರ್ ಬೋಟ್ ಅಂದರೆ ಇದಾ? ಓಕೆ ಬೋಟ್ ಥರ ಮಾಡೋದು, ಬೋಟ್ ಶೇಪಲ್ಲಿ ಇರುತ್ತೆ ನೋಡಿ. ನಾನು ಇವತ್ತೇ ನೋಡ್ತಾ ಇರೋದು. ಸೊ ಎಲ್ಲ ಆಗ್ತಿದೆ. ಸೊ ನೋಡಿ ನಾನು ಲಾಸ್ಟಲ್ಲಿ ಒಬ್ಬ ಮಗ ಕಾಣ್ತಾ ಇರಲಿಲ್ಲ ಅಂತ ಹೇಳಿದೆ ನೋಡಿ, ಅವ್ರ ಮಗ ಬಂದರು. ಏನು ನಿಮ್ಮ ಹೆಸರು? ಭವಿಷ್. ಏನು ಮಾಡ್ತಾ ಇದ್ದೀರಾ? ಏನು ಸ್ಪೆಷಲ್? ನಿಮ್ಮಮ್ಮ ಏನು ಮಾಡ್ತಿದ್ದಾರೆ? ನಿಮ್ಮ ಅಮ್ಮನ ಹೆಸರೇನು? ಬೇಲ್ಪುರಿ ಮಾಡ್ತೀನಿ. ನಿಮ್ಮ ಅಮ್ಮನ ಹೆಸರು ಬೇಲ್ಪುರಿನಾ? ಅಲ್ಲ, ಮತ್ತೆ ಚಾಯಮ್ಮ. ಚಾಯಮ್ಮ ಅಂತನಾ? ಚಾಯ ಪ್ಲಸ್ ಅಮ್ಮ ಚಾಯಮ್ಮ. ಓಕೆ ಓ ಇಲ್ಲಿ ನೋಡಿ ಚೆನ್ನಾಗಿ ಪ್ರಿಪ್ರೇಷನ್ ಆಗ್ತಿದೆ. ಆವಾಗಲೇ ಹೇಳಿದ್ರಲ್ಲ ಟೋಟಲ್ 5 ನಾನು 3 ಐಟಮು, 4 ಐಟಮ್ಮ. ಏನೇನು ಹೇಳಿ ಒಂದ್ಸಲ ಹೇಳ್ಬಿಡಿ. ಬೇಲ್ಪುರಿ, ಒಂದು, ಬೋಟಿ ಮಸಾಲ, 2, ಟೊಮೆಟೊ ಮಸಾಲ, 3, ಅವಾಕಾಡೋ ಟೋಸ್ಟ್. 4 ಒಬ್ಬರೇ ಮಾಡ್ತೀರಾ? ನೋಡೋಣ. ಇವತ್ತೇ ಮುಗಿಯತ್ತಲ್ಲ? ಓಕೆ ಓಕೆ ಇದು ಬೇಸಿನ್ ಲಾಡು ಅಲ್ಲ? ಬೇಸಿನ್ ಲಾಡುಗೆ ಇದಾಗ್ತಿದೆ ನೋಡಿ, ಸಕ್ಕತ್ತಾಗಿ ಮಾಡ್ತವ್ರೆ. ನೀಟಾಗಿ ತೋರಿಸ್ತಾ ಇದ್ದೀನಿ ನೋಡಿ, ಚೆನ್ನಾಗಿ ಲಿಂಬೆಹಣ್ಣು ಹಿಂಡ್ತವ್ರು ನೋಡಿ. ಎಲ್ಲಿ ಓಪನ್ ಮಾಡಿ ತೋರಿಸಿ ನೋಡೋಣ. ಹಾಯ್. ಅವಾಗ ಹೇಳಿಲ್ಲ, ಇವಾಗ ಹೇಳ್ತಿ. ಅಮ್ಮ ಹೇಳ್ಕೊಟ್ರ? ಅಜ್ಜಿ. ಏನೇನು ಹಾಕಿದ್ದೀರಾ ಮೇಡಮ್ ಹೇಳ್ತೀರಾ ಸ್ವಲ್ಪ? ಆನಿಯನ್, ಒಂದು ಯೋಚನೆ ಮಾಡಿ ಹೇಳಿ. ಎಕ್ಸಾಮ್ ಇದು. ಕುಕುಂಬರ್, ಹಾಂ ಸಾಂಬಾರ್ ಸೊಪ್ಪು, ಹಾಂ ಕಡಲೆ ಬೀಜ, ಓಕೆ ಮೇನ್ ಮಾವಿನಕಾಯಿ. ಹಿಂಗೆ ಪಕ್ಕದಲ್ಲಿ ಕಾಪಿ ಓಡಿಸ್ತವ್ರು ಇವರು ಹೇಳಿ. ಅಯ್ಯೋ ಓಕೆ ಇದೇನಿದು ರೆಡಿ ಆಗ್ತಿರೋದು? ಯಾರು? ಓಕೆ ಮೇಡಮ್ ನಮಸ್ತೆ. ಹಾಯ್.
ಓಕೆ ಏನೇನು ಮಾಡಿಸ್ತಾ ಇದ್ದೀರಾ? ಇದು ಜೀರಾ ಪೆಪ್ಪರ್ ಜ್ಯೂಸು, ಲೆಮನ್ ಜ್ಯೂಸು. ಓಕೆ ಮಗಳು ವೆಜ್ ಸಲಾಡ್ ಮಾಡ್ತಿದ್ದಾಳೆ. ಓಕೆ, ಸೂಪರ್ ಸೂಪರ್ ಸೂಪರ್. ಓಕೆ, ನೋಡೋಣ. ನನ್ನ ಪ್ರಕಾರ ಇನ್ನೊಂದು 1/4 ಗಂಟೆ ಅರ್ಧ ಗಂಟೆಲೆಲ್ಲ ಮುಗಿಯುತ್ತೆ. ಸೊ ಹೇಗೆ ಬರುತ್ತೆ, ಈ ಟೇಸ್ಟ್ ಎಲ್ಲ ಹೇಗಿರುತ್ತೆ ಅಂತ ನೋಡೋಣ. ಆ್ಯಕ್ಚುಲಿ ಮೇಯ್ನಾಗಿ ಖುಷಿಯಾಗುತ್ತೆ ಪೇರೆಂಟ್ಸ್ಗಳು ಈ ಥರ ಮಕ್ಕಳಿಗೆಲ್ಲ ಸಪೋರ್ಟಿವ್ ಆಗಿ. ಸಪೋರ್ಟ್ ಇದೆಯೋ ಏನೋ ಗೊತ್ತಿಲ್ಲ, ಮೊಮ್ಮಕ್ಕಳಿಗಂತೂ ತುಂಬ ಸಪೋರ್ಟ್ ಮಾಡ್ತೀವಿ ಸರ್. ಮಕ್ಕಳಿಗಂತೂ ಇಷ್ಟು ಮಾಡಿರ್ತೀವೋ ಇವಾಗ ಗೊತ್ತಿಲ್ಲ ನಮಗೆ. ಮೊಮ್ಮಕ್ಕಳು ಅಂದರೆ ತುಂಬ ಜೀವ, ಎಲ್ರಿಗೂ ಅಷ್ಟೇ, ನಮಗೆ ಅಂತಲ್ಲ, ಮೊಮ್ಮಕ್ಕಳು ಅಂದರೆ ಅಷ್ಟೊಂದು ಇಷ್ಟಪಡ್ತೀವಿ ಸರ್. ಮಕ್ಕಳಿಗೆ ಇಷ್ಟಪಟ್ಟು ಖುಷಿ ಆಗುತ್ತೆ. ಸೊ ಮೇಯ್ನಾಗಿ ಅದೇ ಹೇಳ್ತಿರೋದು, ಪ್ರತಿಯೊಬ್ಬರು ಪೇರೆಂಟ್ಸ್ಗಳು ಒಳ್ಳೆ ಸಪೋರ್ಟಿವ್ ಆಗಿ ಬಂದಿದ್ದಾರೆ. ಈ ಥರ ಸಮ್ಮರ್ ಕ್ಯಾಂಪ್ಗಳಲ್ಲೆಲ್ಲ ಈ ಥರ ಸೇರಿಸೋದೇ ಕಷ್ಟ. ಮೊದಲೆಲ್ಲ ಸೇರಿಸ್ತಾನೆ ಇರಲಿಲ್ಲ, ಇವಾಗ ಸೇರಿಸಿದ್ದಾರೆ. ಅದ್ರ ಜೊತೆಗೆ ಈಗ ಸಪೋರ್ಟಿವ್ ಆಗಿ ಕ್ಯಾಂಟೀನ್ ಡೇಗೆ ಅವರ ಜೊತೆ ಬಂದು ಈ ಥರ ಫುಡ್ ಐಟಮ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಸೊ ನೋಡೋಣ ಕೊನೆಗೆಲ್ಲ ಹೇಗೆ ಬರುತ್ತೆ ಅಂತ, ಟೇಸ್ಟ್ ಎಲ್ಲ ಹೇಗಿರುತ್ತೆ ಅಂತ ನೋಡೋಣ. ಯಾರು ಗೆಲ್ತಾರೆ ಅಂತನೂ ನೋಡೋಣ, ಯಾರ ಐಟಮು ಡಿಫ್ರೆಂಟ್ ಆಗಿರುತ್ತೆ ಅಂತನೂ ನೋಡೋಣ. ಓಕೆ, ಆಲ್ರೆಡಿ ಫುಡ್ ಎಲ್ಲ ಪ್ರಿಪೇರ್ ಆಗಿದೆ, ಎಲ್ಲ ಸಖತ್ತಾಗಿ ಮಾಡ್ದಂಗಿದೆ. ಸೊ ಟೇಸ್ಟ್ ಮಾಡೋಕ್ಕೆ ನಾನಂತೂ ಕಾಯ್ತಾ ಇದ್ದೀನಿ. ಹಾಗೆ ನಾನು ನಿಮ್ಮ ಹತ್ರ ಫಸ್ಟ್ ಹೇಳಿದ್ದೆ, ನನ್ನ ಬಾಮೈದ ಇಬ್ಬರು ಸಿಕ್ಕಾಪಟ್ಟೆ ಫೇಮಸ್ ಗೆಸ್ಟ್ನ ಕರೆಸಿದ್ದಾನೆ ಅಂತ, ಸೆಲೆಬ್ರಿಟೀಸ್ನ. ಸೊ ಆಲ್ರೆಡಿ ಇಲ್ಲಿ ನೋಡಿ, ನಮ್ಮ ಮನೆಗೆ ಬಂದು ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ ನಾವಿಲ್ಲಿ ನಿಲ್ಲಿಸಿದ್ದೀನಿ. ಸೊ ಇವಾಗ ನಿಮ್ಮ ಮುಂದೆ ರಿವೀಲ್ ಮಾಡ್ತೀನಿ, ಹೋಗಿ ಕರ್ಕೊಬರ್ತೀನಿ ಇಬ್ಬರನ್ನ. ಸೊ ಸಂತೋರ್ ಹಿಂಗೆ ಇಟ್ಕೊಳ್ಳಿ. ಓಕೆ, ಹಂಗೆ ಇಟ್ಕೋಬೇಕು. ಓಕೆ, ವೆಯ್ಟ್ ಮಾಡಿ. ಸೊ ನಿಜವಾಗ್ಲೂ ಶಾಕ್ ಆಗ್ತೀರಾ. ಸೊ ಕರ್ಕೊಬರ್ತೀನಿ ತಾಳಿ. ಓಕೆ, ರೆಡಿನಾ? 1 2 3 ಟಡಾ! ನಾವಿಬ್ರೇ ಗೆಸ್ಟ್. ಇನ್ನು ನಾನು ಬಾಮೈದು ಇನ್ನು ಯಾರನ್ನಂತ ಕರೆಸ್ತಾನೆ, ನಮ್ಮ ಇಬ್ಬರನ್ನೇ ಬಿಟ್ಟೆ, ನಾವೇ ಅಲ್ವಾ ಸೆಲೆಬ್ರಿಟೀಸು. ಸೊ ಆಮೇಲೆ ಬೈಕಳಕ್ಕೆ ಹೋಗ್ಬೇಡಿ. ಸೊ ಈಗ ನಾವಿಬ್ಬರೇ ಗೆಸ್ಟು. ನಾನು ಬೇಡ ಅಂತ ಬಡ್ಕೊಂಡೆಲ್ಲೋ, ಬೇಡ ಕಂಡ್ಲ ಅಂದೆ. ಇಲ್ಲ, ನೀವಿಬ್ಬರೇ ಬನ್ನಿ, ನೀವಿಬ್ಬರೇ ಟೇಸ್ಟ್ ಮಾಡಿ, ಯಾರಿಗೆ ಅಂತ ನೀವೇ ಪ್ರೈಸ್ನ ಕೊಡಿ ಅಂತ ಹೇಳ್ದ. ಬೇಬಿ, ಏನು ಅನ್ನಿಸ್ತಿದೆ ಗೆಸ್ಟಾಗಿ ಬರ್ತಿದ್ಯಲ್ಲ? ಭಾಳ ಖುಷಿ ಆಗ್ತಿದೆ ನನ್ನನ್ನು ಕರೆಸಿದ್ದಕ್ಕೆ. ಅಂದರೆ ತುಂಬ ಫೇಮಸ್ ಅಲ್ವಾ ನಾನು, ಅದಕ್ಕೆ. ಸೊ ಈಗ ಅಷ್ಟೇ ಅಲ್ಲ, ಈಗ ಹೋಗೋಣ. ಒಂದ್ಸಲ ಚೆಕ್ ಮಾಡಿ. ಇನ್ನೂ ರೆಡಿ ಆಗಿಲ್ಲ, ನಾನು ಆಲ್ರೆಡಿ ಸುಮ್ಮನೆ ಚೋಳ್ಬಿಟ್ಟೆ ರೆಡಿ ಆಗಿದೆ ಅಂತ. ಫಸ್ಟ್ ಹೋಗಿ ನೋಡೋಣ ಏನೇನಾಗಿದೆ ಅಂತ. ರೆಡಿ, ಹೋಗೋಣ ಬಾ. ಇಲ್ಲಿ ನೋಡಿ, ತಿಂತಾ ಇರೋದು ನೋಡಿ ಇಲ್ಲಿ. ಓಕೆ, ನಾನು ಬೇಬಿ ಬಂದಿದ್ದೆ. ಬೇಬಿ ಎಲ್ಲ ಒಂದ್ಸಲ ನೋಡ್ಕೊ ಬಾ ಏನೇನಿದೆ ಅಂತ. ಮಾವಿನಕಾಯಿ ಚರ್ಮುರಿ. ಓಕೆ ಓಕೆ, ನಿನ್ನ ಹೆಸರು? ಅದೆಲ್ಲ ನಾನು ಕೇಳಾಯ್ತು ಬಿಡು. ಎಲ್ಲ ಕೇಳಾಯ್ತಾ, ಮತ್ತು ನಾನೇನು ಕೇಳೋದ? ನೋಡು ಅಂದಿದ್ದು. ಓಕೆ, ಇದೇನು ಬಾಳೆಹಣ್ಣೆಲ್ಲ ಕಾಣ್ತಿದೆಯಲ್ಲ? ಓಕೆ, ಇದು ಓಕೆ. ಇಲ್ಲ ನೋಡಿ ಹೆಂಗೆ ರೆಡಿ ಆಗಿದೆ. 4 ಐಟಮ್ಸ್, 4 ಐಟಮು. ಕಾಂಪಿಟೇಷನ್ ಹೆವಿ ಇದೆ. ಇದು ಅಕ್ಕ ಬೇಲ್ಪುರಿ ಮಾಡ್ತೀಯಾರ ಇವಾಗ? ಬೇಲ್ಪುರಿನಾ? ನಿಂದು ಕಾರ್ನ್ ಸ್ವೀಟ್ ಕಾರ್ನ್ ಮಸಾಲ. ನಿನ್ನ ಫೇವ್ರೇಟು ಏನಿದೆ ಹೇಳಿ? ಚಾಕ್ಲೇಟ್ ಕೇಕು. ನನ್ನ ಬೇಬಿ ಫೇವ್ರೇಟ್. ಇದು ನೋಡು, ಶೆಕೆಗೆ ಮಜ್ಜಿಗೆ. ಅರೆ ಸ್ವಲ್ಪ ಬೇರೆ ಥರ ಇದಲ್ಲ. ಏನು ಮಜ್ಜಿಗೆ? ಮಸಾಲ ಮಜ್ಜಿಗೆ. ಸ್ಯಾಂಡ್ವಿಚ್, ಇದು ನನ್ನ ಫೇವ್ರೇಟು. ಹೌದು. ಇಲ್ಲಿ ಕಾರ್ನ್, ಇದು ಪೆಪ್ಪರು. ಏನಿದು? ಏನು ಮಾಡಿರೋದು ನೀನು? ಕಾರ್ನ್. ಇದು ಮಸಾಲ ಹಾಕ್ಕೊಡ್ತೀರಾ? ಹಾಕಾಗಿದೆ, ಎಲ್ಲ ರೆಡಿ ಇದೆ. ಆಯ್ತು, ತಿನ್ನೋದೇನೆ ತಗೊಂಡು? ಅಷ್ಟೇ ಬಾಕಿ. ಇಲ್ಲೊಂದು 4 ಐಟಮ್ ಇದೆ, ಇಲ್ಲಿ ಡಿಫ್ರೆಂಟ್ ಇದೆ. ಏನಿದು? ಬಟರ್ ಫ್ರೂಟ್ ಸ್ಯಾಂಡ್ವಿಚ್ ಅಂತ. ಏನಕ್ಕ? ಬಟರ್ ಫ್ರೂಟ್ ಸ್ಯಾಂಡ್ವಿಚ್. ಹೌದು, ಬಟರ್ ಫ್ರೂಟ್ ಸ್ಯಾಂಡ್ವಿಚ್. ಅಣ್ಣ, ನೀವೇನು ಮಾಡ್ತಿಲ್ವಾ? ಅಕ್ಕ ಸೌತೆಕಾಯಿ ಕಲಿಸ್ತಾ ಇದ್ದಾರೆ. ಏನು ಮಾಡ್ತಾಯಿದ್ದೀರಾ? ಸೌತೆಕಾಯಿ. ಇದು ಹೆಸರು ಏನೋ ಹೇಳ್ತಾರೆ, ಏನೋ ಕುಕುಂಬರ್ ಬೋಟ್ ಅಲ್ಲ, ಬೋಟ್ ಚಾಟ್ ಅಂತೆ. ನೋಡಿ, ಇಲ್ಲಿ ರೆಡಿ ಆಗ್ತಿದೆ. ಇಲ್ಲೊಂದು ಬೋಟ್ ಇದೆ. ಅಕ್ಕ ಹೋಗೊಂದು ಇದು ಹೆಂಗೆ ರೆಡಿ ಮಾಡಿದ್ದಾರೆ. ಚೆನ್ನಾಗಿದೆ. ಏನಿದೆ? ಮೊಳಕೆ ಕಟ್ಟಿದೆ ಚೆನ್ನಾಗಿದೆ. ಇದು ಶರಬತ್. ಇದೊಂದು ಬೋಟು. ಲೆಮನ್ ಜ್ಯೂಸ್ ಇದರೊಳಗೆ ಇದೆ. ನಾನೆಲ್ಲ ನೋಡಿದ್ದಾನಂತೆ, ನೆನ್ಪು ಮಾಡ್ಕೊಳ್ತಾ ಇರೋ. ಆಯ್ತಾ ತಾಳಿ, ಇನ್ನೂ ಸ್ಟಾರ್ಟ್ ಆಗಿಲ್ಲ. ಆವಾಗ ಆಮೇಲೆ ಸಾಲಾಗಿ ಬಂದು ಎಲ್ಲ ತಿನ್ನೋದೆ, ಖಾಲಿ ಮಾಡೋದು. ಹೆಂಗೆ ಅನ್ನಿಸ್ತಿದೆ ಬೇಬಿ ಈಗ? ಸುಮಾರು ಡಿಫ್ರೆಂಟ್ ಆಗೆಲ್ಲ ಮಾಡಿದ್ದಾರೆ. ಬೋಟ್ ಗೀಟ್ ಎಲ್ಲ ನಾನು ನೋಡಿಲ್ಲ. ಮತ್ತು ಮಾವಿನಕಾಯಿ ಬೇಲ್. ಓಕೆ, ಮಾವಿನಕಾಯಿ ಚರ್ಮುರಿ. ಅರೆ, ನನಗೆ ಮಾವಿನಕಾಯಿ ಆಗಲ್ವಲ್ಲ,
ಅವ್ರು ಹಾಕ್ತಾರೆ, ಅವ್ರು ತಿಂತಾರೆ ಬಿಡಿ. ಅಲರ್ಜಿ ನನಗೆ. ಓಕೆ ಓಕೆ, ನೋಡೋಣ. ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ರಿಪೇರ್ ಆಗಿದೆ, ಎಲ್ಲ ರೆಡಿಯಾಗಿದೆ. ಇನ್ನು ಟೇಸ್ಟ್ ಮಾಡೋದಷ್ಟೇ ಬಾಕಿ ಇರೋದು. ಇನ್ನೂ ಒಂದು 2-3 ಜನ ರೆಡಿ ಇದ್ದಾರೆ. ಇವ್ರದ್ದು ಇನ್ನೂ ಆಗಿಲ್ಲ, ಇವ್ರದ್ದು ಆಗ್ತಾ ಇದೆ. ಇವ್ರದ್ದು ಆಲ್ಮೋಸ್ಟ್ ರೆಡಿ ಇದೆ. ಇವರು ಆಲ್ರೆಡಿ ಎಕ್ಸಿಕ್ಯೂಷನ್ ನೋಡಿ ಹೆಂಗೆ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಸೊ ಇನ್ನೇನು ರೆಡಿಯಾಗಿದೆ, ಇನ್ನೇನು ಸದ್ಯದಲ್ಲೇ ರೆಡಿ ಆದ ತಕ್ಷಣ ನಾವೆಲ್ಲ ತಿಂದು ಬಾರ್ದು ಕೆಚ್ಚು ಬಿಸಾಗದೆ. ಓಕೆ, ನಾವು ಜಡ್ಜಸ್ಸು ಎಂಟ್ರಿ ಕೊಡ್ತಾ ಇದ್ದೀವಿ, ಎಲ್ಲ ಹುಷಾರಾಗಿರಬೇಕು. ನಮಗೋಸ್ಕರ ಸ್ಪೆಷಲಾಗಿ ಮಾಡ್ತೀಯಾರ ಮತ್ತೆ. ಓಕೆ, ಕೊಡಿಯಲ್ಲಿ ಅವರಿಗೆ ಹಾಂ, ಮಾಡಿ ಅಂತ. ಥ್ಯಾಂಕ್ ಯು. ಓಕೆ, ಇದು ಮೊದಲನೇದಿದ್ದು. ಇದೇ ಹೆಸರು? ಹಿರಣ್ಮಯಿ. ಅಲ್ಲ ಇದ್ರ ಹೆಸರು ಇದೇ ಹೆಸರು? ಮಾವಿನಕಾಯಿ ಚರ್ಮುರಿ. ಓ, ಮಾವಿನಕಾಯಿ ಚರ್ಮುರಿ. ಓಕೆ, ಒಳಗಡೆ ಇದೆ ಮಾವಿನಕಾಯಿ ಚರ್ಮುರಿ. ಟೇಸ್ಟ್ ನೋಡೋಣ. ಓಕೆ, ನೋಡ್ಕೊಬಿಡಿ. ಓಕೆ, ಹೀಗೆ ನೀಟಾಗಿ ನಾನು ಬಾಯಿ ತೋರಿಸ್ಬಿಡಿ. ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದಾರೆ ಖಾರವಾಗಿ. ಸರ್ ಚುರ್ಕು ಹಾಕಿ ಮಗಳು ಹಂಗೆ ಚುರುಕಾಗ್ಬಿಟ್ರೆ ಅದು. ನೀಟಾಗಿ ಝೂಮ್ ಹಾಕಿ. ಚೆನ್ನಾಗಿದೆ ಹಾಂ, ಮಾವಿನಕಾಯಿ ಫ್ಲೇವರು. ಮಾವಿನಕಾಯಿ ಆಗಲ್ಲ ಅಂದ್ರೆ ಇವಾಗ ಆಗಲ್ಲ, ಇನ್ನೇನು ಮಾಡುತ್ತೆ, ಇದು ಟೇಸ್ಟ್ ಹೇಳ್ಬೇಕಲ್ಲ. ಭಾವನ ಹಿರಣ್ಮಯಿ ಅಲ್ಲ? ಇದು ಪಾಯಿಂಟ್ಸ್ ನೀನು ಯಾವ್ದ್ರಾಗ 5ಗೆ ಎಲ್ಲ 5ಗೆ ಹಾಕೋಬಿಡು. ಈ ಟೋಟಲ್ಲು ರಿಮಾರ್ಕು ಬಿಟ್ಬಿಡು ಅಷ್ಟೇ. ಇದೆಲ್ಲದಕ್ಕೂ 5 ಅದರಲ್ಲಿ ಯಾವ ಥರ ನೀನು ಹೆಂಗಾರು ಹಾಕೋ. ಇದಕ್ಕೆ 5 ಪಾಯಿಂಟ್, ಇದಕ್ಕೆ 5 ಪಾಯಿಂಟ್, ಇದಕ್ಕೆ 5 ಪಾಯಿಂಟ್, ಇದಕ್ಕೆ 5 ಪಾಯಿಂಟ್. 5ಗೆ ಎಷ್ಟಾದ್ರು ಕೊಡ್ಕೋಬೋದು. ಪೈಗೆ ಕೊಟ್ಟರು ಸಾಕು. ಚೆನ್ನಾಗಿರುತ್ತೆ, ನಮಗೂ ಖುಷಿ ಇರುತ್ತೆ. ಫಸ್ಟ್ ನೋಡ್ಬಿಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತಲ್ಲ ಟೇಸ್ಟ್. ಅದೇ ಓಕೆ, ನೆಕ್ಸ್ಟ್. ಇನ್ನು ಪಾಯಿಂಟ್ಸ್ ಹಾಕೋದ್ರಲ್ಲೇ ಬ್ಯುಸಿ ಇದ್ದಾಳೆ. ಓಕೆ, ಏನೇನು ಮಾಡಿದ್ದೀರಾ? ಕಡಲೆ ಹಿಟ್ಟು, ತುಪ್ಪದ ಬೇಳೆ ಹಿಟ್ಟು, ಕ್ಯಾರೆಟ್ ಚಾಕ್ಲೇಟ್. ಚಾಕ್ಲೇಟ್. ಓಕೆ, ಫಸ್ಟ್ ಒಂದು ಚಾಕ್ಲೇಟ್ ತಿನ್ನೋಣ. ಪವನ್ ಸರ್ ಚೆನ್ನಾಗಿದೆಯಾ? ಕೇಳಿ ಹಿರಣ್ಮಯಿ, ಸುಮ್ಮನೆ ಇರ್ತೀಯಲ್ಲ. ಅದೇ ಬಂದಾಗ ಹಿಂದೆ ತಿನ್ನೋದು. ಇದು ಕುಕ್ಕಿಂಗ್ ವಿತೌಟ್ ಫೈರ್ ಅಲ್ವಾ ಎಲ್ಲ ಮಾಡಿರೋದು? ಇದು ನೀವು ಮಾಡಿರೋದಾ? ಚೆನ್ನಾಯ್ತಾ? ಬೇಕ್ರಿ ಟೇಸ್ಟು. ಓರಿಯೋ ಬಿಸ್ಕೆಟ್ದು. ಹಾಂ, ನೆಕ್ಸ್ಟ್ ಬಾಳೆಹಣ್ಣು. ನನ್ನ ಫೇವ್ರೇಟು ಈ ಥರ. ಇದೇನು ಹೇಳಿ? ಕ್ಯಾರೆಟ್ ಅಲ್ವಾ ಬರುತ್ತಲ್ಲ, ಆದರೆ ಖಾರದ್ದು. ಓಕೆ, ಕೇಕ್ ಸಕ್ಕದಾಗಿದೆ. ಇವಳು ಇನ್ನೊಂದು ತಗೊಂಡು ತಿಂತಾಳೆ ನೋಡೋದು. ಚೆನ್ನಾಗಿತ್ತು, ಡಿಫ್ರೆಂಟ್. ಇದು ದೇವಸ್ಥಾನದಲ್ಲಿ ಪ್ರಸಾದ ಥರ ಕೊಡೋರು. ಸೇಮ್ ಟೇಸ್ಟು. ಹೆಸರು? ಸಾನ್ವಿ. ಸಾನವಿ. ಕೆಳಗಿದೆ ಇದು ಸಂವಿ. ಅದು ಚಾಟ್ ಓ, ಓಕೆ, ನೆಕ್ಸ್ಟ್ ಚರ್ಮುರಿ ಅಲ್ಲ? ಯಾವ ಚರ್ಮುರಿ ಇದು? ಏನು ಚರ್ಮುರಿ ಇದ್ದು?
ನಿನ್ನ ಹೆಸರೇನಾ? ಇಶಿತ ಸ್ಪೆಷಲ್ ಚರ್ಮುರಿ. ನೀನೇ ಮಾಡಿದ್ದಾ? ನೀನೇ ಪ್ರಿಪೇರ್ ಮಾಡಿದ್ದ ಇದು ಲೆಮನ್ ಜ್ಯೂಸ್. ಇದು ಕ್ಯಾಪ್ಸಿಕಮ್ದು. ಒಂದೊಂದು ಗ್ಲಾಸ್ ಕುಡಿಯಲ್ಲ ನಾನು ಆ ಥರ ಹೇಳ್ಬಿಡ್ತೀನಿ. ಚೆನ್ನಾಗಿ ಮಾಡಿದ್ದೆ, ಪರವಾಗಿಲ್ಲ. ಚೆನ್ನಾಗಿ ಮಾಡಿದ್ದಾರೆ. ಏನು ಹೆಸರು? ರಿಷಿತಾ. ರಿಷಿತಾ. ಲಿಶಿ ಎಲ್ಲು ಓಕೆ ಓಕೆ ಎಲ್ಲೈತಾ? ಲಿಶಿತಾ ಇಲ್ಲಿ ಕೆಳಗೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ ನನಗೆ ಆ್ಯಕ್ಚುಲಿ ಇದು ವೆಯ್ಟ್ ಗೇಯ್ನ್ ಇದು ನಂಗೆ ಗೊತ್ತಿಲ್ಲ, ಸುಮಾರು ಜನ ಹೇಳೋದು ಕೇಳಿಸ್ಕೊಂಡಿದ್ದೀನಿ ನಾನು. ಕಾರ್ನ್ ಮಿಕ್ಸ್ ಇದು. ಅವ್ನು ಹೇಳ್ತಾ ಇದ್ದ ತಿರುಗಿಸ್ತಾನೆ ಇದ್ರೆ ಜಾಸ್ತಿ ಟೇಸ್ಟ್ ಬರುತ್ತೆ ಅದಕ್ಕೆ. ಏನು ಹೆಸರು? ಎಲ್ಲಿವರೆಗೂ ತಿರುಗಿಸ್ತಾನೆ ಇದ್ದ. ಖುಷಿ ಅಂತ. ಖುಷಿ ಅಂತ. ಖುಷಿ ಎಂತವಾ? ಹಾಂ ಆ್ಯಕ್ಚುಲಿ ಇದು ಚಾಕ್ಲೇಟ್ ಕೇಕ್ ಅಲ್ಲ, ಇಲ್ಲಿ ಆ್ಯಕ್ಚುಲಿ ಚಾಕ್ಲೇಟ್ ಕೇಕ್ ತಿನ್ನೋರು ಇಲ್ಲಿದ್ದಾರೆ. ಇಲ್ಲಿ ತೋರಿಸಿ, ಇವರು ಚಾಕ್ಲೇಟ್ ಕೇಕ್ ತಿನ್ನೋರು ಇವರ ಫೇವ್ರೇಟು. ಓಕೆ ನಾನು ಟೇಸ್ಟ್ ಮಾಡೋಣ. ಚಾಕ್ಲೇಟ್ ಕೇಕಲ್ಲ, ಅದು ಹೆಂಗೆ ವಿತೌಟ್ ಫೈರ್ ಹೆಂಗೆ ಮಾಡ್ತಾರೆ ನೋಡೋಣ. ನಾನು ಫಸ್ಟ್ ಬೇಕರಿಯಿಂದ ತಂದಿರೋದು ಅಂದ್ಕೊಂಡೆ ನೋಡಿ. ಹೌದಾ? ಇದೆಲ್ಲ ಐಟಮ್ಸ್ಗಳು ಇವಳಿಗೆ ಇಷ್ಟ ಆಗೋದು ಜಾಸ್ತಿ. ನಾವೆಲ್ಲ ಸ್ವಲ್ಪ ಡಯಟ್ ಮಾಡೋರಲ್ಲ, ಇದು ಹಿಡ್ಕೊಂಡೋಣ. ಹಿಡ್ಕೊಳ್ಳ ರಾಜು ಹೆಂಗೆ ಇಟ್ಕೊಳಕಣ ನೋಡಿ, ಗೆಸ್ಟಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಹಾಂ ಆಗದ. ಏನು ಹೆಸರು? ಭಾರ್ಗವ್ ಎಸ್. ಹಿಂಗೆ ಕುಡಿಯೋದಲ್ವಾ? ಹ್ಞೂ ಇದು ಹೆಂಗ ಅದ್ರ ಜೊತೆ ಹಂಗೆ ಕುಡಿದ್ರೇ ಅದು ಇದು ರುಚಿ ಇದು ಬರುತ್ತಲ್ಲ. ಇವನಿಗೆ ಕೊಟ್ಬಿಡಿ. ಇಲ್ಲ ಭಾರ್ಗವ್ ಎಸ್ ಅಲ್ಲ ಪ್ರೆಸೆಂಟೇಷನ್. ಯಾಕಲ್ಲ ತಿನ್ಬೇಕಲ್ಲ. ಓಕೆ ಫಸ್ಟ್ ಮಜ್ಜಿಗೆ ಆಮೇಲೆ ಕುಡಿಯೋಣ. ಇದು ಟೇಸ್ಟ್ ಮಾಡ. ಮಯೋನಸ್ ನಾವು ಮಯೋನಸ್ ಯೂಸ್ ಮಾಡಲ್ಲ, ಸಾಸು ಅಷ್ಟು ಯೂಸ್ ಮಾಡಲ್ಲ. ಸ್ಯಾಂಡ್ವಿಚ್ ಅಲ್ಲ, ಬೇಬಿ ಇಲ್ಲಿಟ್ಟಿದ್ದೀನಿ, ಇದನ್ನೇ ತಿನ್ನು. ಆಮೇಲೆ ಮಜ್ಜಿಗೆ. ಇವ್ರು ತಿನ್ನೋದು ನೀಟಾಗಿ ತಾಳಿ. ಎಲ್ಲ ಇವಳಿಗೆ ಇಷ್ಟ ಆಗಿರೋ ಐಟಮ್ಸೇ ಮಾಡಿದ್ದಾರೆ ಎಲ್ಲರೂ. ಮಸಾಲ ಮಜ್ಜಿಗೆ ಸೂಪರ್. ನಂದಿನಿದು, ನಂದಿನಿ ಟೇಸ್ಟು. ಇದನ್ನು ಕುಡಿ. ಏನು ಹೆಸರು? ನಿಹಾಲ್ ಗೌಡ. ಖಾರ ಚೆನ್ನಾಯ್ತಾ? ಖಾರವಾಗಿದೆ.
ಓಕೆ ನೆಕ್ಸ್ಟ್ ಸ್ವೀಟ್ ಕಾರ್ನ್. ಒಂದು ಜಾಸ್ತಿ ಸ್ವೀಟ್ ಕಾರ್ನ್ನ ಎಲ್ಲಿ ಗೊತ್ತಾ ತಿನ್ನೋದು, ಹಾಸನ್ ಟು ಬೆಂಗಳೂರು ಹೋಗ್ಬೇಕಾದ್ರೆ ಬಸ್ ಸ್ಟ್ಯಾಂಡಲ್ಲಿ ತಗೊಂಡು ಒಂದು ಬೌಲಿಗೆ ಹಾಕೊಂಡು ತಗೊಂಡು ತಿನ್ನುವೆ. ಸೇಮ್ ಟೇಸ್ಟು ಬಸ್ ಸ್ಟ್ಯಾಂಡಲ್ಲಿ ಸಿಗತ್ತೆ, ಅಲ್ಲಿ ಒಂದು ಮಾಡ್ತಾರೆ. ನಿಮ್ಗೆ ಗೊತ್ತಲ್ವಾ, ಬೆಂಗಳೂರು ಸ್ಟಾಪ್ ಇದೆ ಅಲ್ಲಿ ಮಾಡ್ತಾರೆ. ಬೇ ಇದು ಏನು ಹೆಸರು? ಹಾಸಿನಿ ಕೆಳಗಡೆ ಇದೆ, ಇನ್ನ ಕೆಳಗಿದೆ ಇಲ್ಲ. ನೀನೇ ಬರ್ಕೊಬಿಡು. ಹಾಸಿನಿಯಲ್ಲಿ ಹಾಸಿನಿ ಹಾಸಿನಿನಾ? ಹೆಚ್ಚು ಲಾಸ್ಟಲ್ಲಿ ಬರ್ಕೊಬಿಡಿ. ಗೊತ್ತಿಲ್ಲ ನೀವು. ಫುಲ್ 32 ಅಲ್ಲ, ನಿಂಗೆ 35 ಇದೆ ನೋಡಿ. ಗಂಟೆ ಮತ್ತೆ ಹಾಸಿನಿ ಇರ್ಬೇಕಲ್ಲ ಅಲ್ಲೇ ಬಂದಾಗಲಿಂದ ನೋಡಿದ್ದೀನಿ. ಜಾಸ್ತಿ ನೋಡ್ತೀನಿ. ಹೆಂಗಿದೆ? ನೋಡೋದು ಜಾಸ್ತಿ. ಹೌದಾ? ನಾನು ಇನ್ಸ್ಟಾಗ್ರಾಮಲ್ಲಿ ಮಾಡ್ತೀನಿ. ದಿನ ಆಗಿಲ್ಲಲ್ಲ, ಲಾಸ್ಟಿಗೆ ಬರೋಣ, ಹಂಗಿಂದ ಬರೋಣ ಮತ್ತೆ. ಇಲ್ಲಿವ್ರದಾಗಿ ಓಕೆ, ಅಲ್ಲ ಹಂಗಿಂದ ಬರೋಣ, ಹಿಂಗಾಯ್ತಲ್ಲ ಹಂಗಿಂದ ಬರೋಣ, ಅಷ್ಟೊತ್ತಿಗೆ ಅವ್ರದ್ದು ರೆಡಿ ಆಗುತ್ತೆ. ನೋಡಿ ಕಾಪಿ ಹೊಡಿತಾ ಇದ್ದೀನಿ ನಾನು. ನೆಕ್ಸ್ಟ್ ಬೇಬಿ ಆಯ್ತಾ? ಆ ಕಡೆನೇ ಬರ್ತೀನಿ, ಹಿಂಗೆ ಬನ್ನಿ ನೀವು. ಹಾಂ, ಹೇಳಕ್ಕೆ ಆಯ್ತಾನೆ ಬರ್ರಿ. ಯಾರೋ ಅವರು ಖಾಲಿ ಮಾಡ್ರೆ ಸಾಕಾಯ್ತು ಅವನಿಗೆ. ಓಕೆ ಒಂದು ತಗೊಳ್ಳೋಣ, ಜಾಸ್ತಿ ಇದೆ ಇದರಲ್ಲಿ. ಏನಿದು ಏನಿದು ಬೋಟು ಏನಿದು? ಏನಿದು ಅಂದ್ರೆ ತಲೆ ಕೆರ್ಕೊಂತಾನೆ. ಕುಕ್ಕುಂಬರ್ ಬೋಟ್ ಅಲ್ವಾ ಇದು? ಬೋಟು ಯಾವ ಊರಿಗೆ ಕರ್ಕೊಂಡು ಹೋಗುತ್ತೆ? ಅವ್ರ ಮನೆಗೆ ಕರ್ಕೋತೆ. ಬೀಳತ್ತೆ. ಇದೇನು ಹೇಳಿ? ನೀವು ಹೆಂಗೇಳಿದೆ, ಬಂದು ಕುಡ್ಕೊಂಡು ಹೋದಾರು ಕುಡ್ಕೊಂಡು ಹೋಗಿ ಅನ್ನೋ ಥರ ಇದೆ ಸ್ಟೈಲಿ. ಒಂದು ಬನಾನಾ ಸ್ಮೂತಿ ಅಂದಂಗಿದೆ, ಡಿಫ್ರೆಂಟ್ ಇದ್ದಂಗಿದೆ. ಚೆನ್ನಾಗಿದೆ. ಅಯಾನ್ ರಿಯಾನ್ ಹಾಂ ಬೈದಾವ್ 14 ಅಯ್ಯಮ್. ಚೆನ್ನಾಗಿದೆಲ್ಲ. ಓಕೆ ನೆಕ್ಸ್ಟ್. ಖಾಲಿ ಇದೆ ಇಲ್ಲಿ ಲೆಮನ್. ಈ ಪ್ರೆಸೆಂಟೇಷನ್ ತೋರಿಸಿ ನೋಡಿ, ಚೆನ್ನಾಗಿ ಮಾಡಿದ್ದಾರೆ. ನಾವು ಗೋವಾ ಟ್ರಿಪ್ಪಿಗೆ ಹೋದಾಗ ಅಲ್ಲಿ ಕೊಟ್ಟವ್ರು ಅಲ್ಲ ಬೇಬಿ, ಗೋವಾ ಟ್ರಿಪ್ಪಿಗೆ ಹೋದಾಗ ಕೊಟ್ಟವ್ರು. ಅಯಾಮ್ ಇದಾ? ಹಾಂ. ಇದು ಹೆಸರೇನು ಹೇಳಿ? ಲೆಮನ್ ಜೀರಾ ಪೆಪ್ಪರ್ ಜ್ಯೂಸ್. ಅದಕ್ಕೆ ಒಂದೇ ಟೇಸ್ಟ್ ಇಲ್ಲ ಇದರಲ್ಲಿ. ಅದೇ ಬಟ್ ಏನು ಹೆಸರು? ಇಶಾಂಕ್. ಎಲ್ಲಿದೆ? ಯಶಾಂಕ್ MS ಅಲ್ಲೇ ಮೇಲೆ. ಜೀರಾ ಫ್ಲೇವರ್ ಚೆನ್ನಾಗಿದೆ. ಇಲ್ಲಿ ಓಕೆ. ನೆಕ್ಸ್ಟ್ ಇದೆ ಪವನ, ಇಲ್ಲಿ ತೋರಿಸಿದ್ದು ಪ್ರೆಸೆಂಟೇಷನ್ ಚೆನ್ನಾಗಿದೆ. ಇಲ್ಲಿ ಬರ್ಕೊಂಡ ಇಲ್ಲಿ MS. ಇದೇ ಜಾಸ್ತಿ ಇರೋದು
ಕುಕುಂಬರ್ ಬೋಟ್ ಅಲ್ಲ? ಮೆಣಸಿನ್ಕಾಯಿನೂ ಇದೆ ನೋಡು, ಬೇರೆ ಬೇರೆ ಟೇಸ್ಟು ಸಿಗುತ್ತೆ. ಮಿಕ್ಸರ್ ಹಾಕಿದ್ದಾರೆ ಜೊತೆಗೆ. ನೋಡಿ, ಪ್ರತಿಯೊಂದು ಐಟಮು ನಾನು ತಿಂದು ನಾನು ಹೆಂಡತಿ ಕೊಡ್ತಾಯಿದ್ದೀನಿ. ನೋಡಿ, ಇದು ಹಳೇ ಕಾಲ ಸಂಪ್ರದಾಯ ಫಾಲೋ ಮಾಡ್ತಾಯಿದ್ದೀವಿ. ಓಕೆ, ನೆಕ್ಸ್ಟ್ ಶರ್ಬತ್, ಲಿಂಬೆಹಣ್ಣು ಶರ್ಬತ್. ಚೆನ್ನಾಗಿ ಲಿಂಬೆಹಣ್ಣು ಹಿಂಡ್ತಾಯಿದ್ರು ಮಾತ್ರ ಅವಾಗ. ಫುಲ್ ಕೂಲ್ ಆಯ್ತೆ, ಸಖತ್ ಕೂಲ್. ಇಲ್ಲಿ ಇಟ್ಟಿದ್ದೀನಿ. ನಿಮ್ಮ ಹೆಸರೇನು ಹೇಳಿ? ದೀಕ್ಷಾ MS ಆಯ್ತಲ್ಲ? ಹೌದು. ಅದೇ ಹೇಳ್ತಿರೋದು, ಕೂಡಿದ ತಕ್ಷಣನೇ. ಹಾಂ, ನಿಮ್ಮ ಹೆಸರು? ಮೋರ್ವಿ. ಎಲ್ಲಿದೆ? ಓಕೆ ಓಕೆ. ಇದು ಬಿರಿಯಾನಿ ಇದ್ದಂಗಿದೆ. ಬಿರಿಯಾನಿ ಇದೆ. ಇಲ್ಲೊಂದು ಗೋಡೆ ಸೈಡಿಗೆ ಬಿದ್ದೋಗಿದೆ ಗೋಡೆ. ಪ್ರೆಸೆಂಟೇಷನ್ ಸೂಪರ್ ಆಗಿದೆ. ಇದೆರಡು ಬೇರೆ ಬೇರೆನಾ? ಒಂದೇ. ಓ, ಇದು ತಿನ್ನಕ್ಕೆ, ಇದು ನೋಡ್ಲಿಕ್ಕೆ. ಇದನ್ನ ನೋಡೋದಷ್ಟೇ, ಮುಟ್ಬಾರ್ದು ಯಾರು, ಆಯ್ತಾ? ಯಾರು ಬಂದು ಗೋಡೆ ಬೀಳಿಸ್ಬೇಡಿ ಅಂತ. ಇಡಿ ಇವಳೆ ತಿನ್ನಿಸ್ತಾರೆ. ಹೆಸರು ಕಾಳಿನ ಚರ್ಮುರಿ ಅಲ್ವಾ? ಮೊಳಕೆ ಕಟ್ಟಿದ ಹೆಸರು ಕಾಳಿನ ಸಲಾಡು. ಹೆಲ್ದಿ, ಖಾರ ಆಗಿದೆ. ಡ್ರೈ ಫ್ರೂಟ್ಸ್ ಹಾಕಿದ್ದಾರೆ. ಡೇಟ್ಸ್ ಅನ್ಸೋದಲ್ಲ, ಡೇಟ್ಸ್ ಹಾಕಿದ್ದೀರ. ಏನು ಹೆಸರು? ಶೋಧನ್ನ. ಶೋಧನ್. ಕ್ರಿಯೇಟಿವ್. ನೆಕ್ಸ್ಟ್ ಇದು ತಿನ್ನಕ್ಕೆ, ಇದು ನೋಡಲಿಕ್ಕೆ. ನೋಡಿ, ಇಲ್ಲಿ ಕಟ್ ಮಾಡಿದ್ದಾರೆ. ಈಗ ಪೂರ್ತಿ ನಾನೇ ತಿನ್ಬಿಟ್ರೆ ಅದಕ್ಕೆ ನೀಟಾಗಿ ಕಟ್ ಮಾಡಿದ್ದಾರೆ. ಮಧ್ಯೆ ತಗೊಳ್ಳೋಣ. ಬರ್ಫಿ ಇದ್ದಂಗಿಲ್ವಾ? ಚೆನ್ನಾಗಿದೆ ನೋಡಿ, ಕ್ರಿಯೇಟಿವಿಟಿ. ಬರ್ಫಿ ನೋಡು. ಏನು ಹೆಸರು? ತಿಂದಲ್ಲ, ಮಿಡಿತಲ್ಲ. ಈಗ ತಿಂದಲ್ಲ, ಮಿಡಿತ. ಇಲ್ಲಿ ಆ್ಯಕ್ಚುಲಿ ನಮ್ಮ ಫೇವ್ರೇಟ್ ಇದು ಬೇಸಿನ್ ಲಡ್ಡು ಅಲ್ಲ? ಬೇಸಿನ್ ಲಡ್ಡು. ಇದೇನು ಕಾಯಿ ತುರಿ ಹಾಕಿ ಡಿಫ್ರೆಂಟ್ ಮಾಡಿದ್ದಾರೆ. ಪ್ರೆಸೆಂಟೇಷನ್ ಸೂಪರ್ ಆಗಿದೆ. ತೆಂಗಿನ ಮರ ಅಲ್ವಾ ಇದು? ಕಾಯಿ ಸಿಗತ್ತೆ ತೆಂಗಿನ ಮರದು. ಯಾಕೆ ಸ್ವೀಟ್ ಲಾಸ್ಟಿಗೆ ತಿಂತೀನಿ, ಯಾಕೆಂದ್ರೆ ನಂಗೆ ಅದು ಟೇಸ್ಟ್ ಬೇಕು. ನಂಗೆ ಅದು ಇದು ಫಸ್ಟ್ ಇದು ಟೇಸ್ಟ್ ಮಾಡ.
ಹಾಂ ಸ್ವೀಟ್ ಪ್ರಿಯರು. ಹಾಂ 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 ಶಿವಳ ತಿಂತಾವಳೆ. ಇದೆ ನೋಡು, ನಂಗೆ ಸ್ವಲ್ಪ ಇದು ಮಾಡಿ ಇದು ಸಾಕು ಕಣೆ. ಹಾಂ ಅದಕ್ಕೆ ಇಮಿಡಿಯೇಟ್ ಬೇರೆ ಟೇಸ್ಟ್ ಸಿಗತ್ತದು. ಇದು ಚಿಯಾ ಲೆಮನ್ ಜ್ಯೂಸ್. ಮಿಕ್ಸ್ ಮಾಡೋದ? ಚಿಯಾ ಲೆಮನ್ ಜ್ಯೂಸ್. ಅದೇ ಬಾಡಿ ಕೂಲರ್. ಇನ್ನು ಸ್ವೀಟು ನಮ್ಮ ತುಪ್ಪದ ಫ್ಲೇವರು ಜಾಸ್ತಿ ದಿನಲ್ಲ, ಡಯಟಲ್ಲಿ ಇದ್ದೀನಿ. ನೋಡಿ ಬಾದಾಮಿ ಹೆಂಗೆ ತಗೊಂಡು ನೋಡಿ, ತುಪ್ಪದ ಫ್ಲೇವರು. ಏನು ಹೆಸರು? ಆಮೇಲೆ ದಶಮಿ. ಲಾಸ್ಟಿಂದ ಎರಡನೇದು. ವೆಲ್ಕಮ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್. ವಾ, ಇದು ಅವಕಾಡ ಬಟರ್ ಫ್ರೂಟ್ ಸ್ಯಾಂಡ್ವಿಚ್. ಅದೇ ಅವಕಾಡ ಸ್ಯಾಂಡ್ವಿಚ್. ಇದು ಬೋಟಿ ಮಸಾಲ. ನೆಕ್ಸ್ಟ್ ಟೊಮೆಟೊ. ಆ್ಯಕ್ಚುಲಿ ಇದು ಏನು ಗೊತ್ತಾ, ಈಗ ಪುರಿ ಇಟ್ಟರೆ ಏನಾಗುತ್ತೆ ಹೇಳು, ಅದು ಜಂಕ್ ಫುಡ್ ಆಗುತ್ತೆ. ಇದು ಟೊಮೆಟೊ ಇಟ್ಟರೆ ಏನಾಗುತ್ತೆ, ಆರ್ಗ್ಯಾನಿಕ್ ಟೈಪು, ಸುಕ್ಕ ಪುರಿ ಥರ. ಇದು ಚರ್ಮುರಿ. ಇದು ನಾನು ಲಾಸ್ಟಿಗೆ ಹೋಗ್ತೀನಿ, ನಾನು ಅದನ್ನು ಲಾಸ್ಟಿಗೆ ತಿಂತೀನಿ. ಯಾಕಂದರೆ ಇದು ನೋಡಿರೋದ್ರಲ್ಲಿ ಇದು ಸ್ವಲ್ಪ ಡಿಫ್ರೆಂಟ್ ಇದ್ದಂಗಿದೆ. ಇದು ಒಂದೇ ಸ್ಪೂನ್ ಇಟ್ಟಿದ್ದಾರೆ. ಒಂದರಲ್ಲೇ ಗಂಡ ಎಂತ ಶೇರ್ ಮಾಡ್ಕೊಂಡಿಲ್ಲ ನೋಡಿ ಹೆಂಗೆ ಹೇಳ್ತಾರೆ. ಎಲ್ಲಿ ನಿಮ್ಮ ಯಜಮಾನ್ರು? ಬರ್ತಾರೆ, ಡಿಸ್ಟರ್ಬ್ ಆಗ್ಬಾರ್ದು. ಚಾಟ್ಸ್ ಪೀಲೆ ಇದೆ. ಇದು ತೋರಿಸ್ದಪ್ಪ ಅವನ ಕ್ರಿಯೇಟಿವಿಟಿ ಪ್ರೆಸೆಂಟೇಷನ್. ಬೋಟಿ ತಗೋಬಿಡಿ, ಮೆತ್ತಗ ಹೋಗ್ತಿದೆ. ಅದೆಲ್ಲ ಫುಲ್ ಸ್ಪೂನ್ ಕೊಡಲ? ಬೇಡ ಬೇಡ ಬೇಡ. ಹ್ಞೂ, ಲಾಸ್ಟಿಗೆ ಅಷ್ಟೇ ಒಂದು ಸ್ವಲ್ಪ ಪ್ರಯತ್ನ ಬರುತ್ತೆ. ಅದಾಗಲೇ ಹಾಕ್ಕೊಡ್ತೇನೆ. ಚೆನ್ನಾಯ್ತು, ಅದು ಚೆನ್ನಾಯ್ತು. ಬೋಟಿ ಮಸಾಲ ಇದು ವೆಜ್ಜು. ಇದು ವೆಜ್ ತಾನೆ? ಇವ್ರನ್ನ ಡಿಸ್ಕ್ವಾಲಿಫೈ ಮಾಡಿ ಹುಡುಗನ್ನ. ತಿಂಡಿ ತಗೊಂಡು ಹೊಂಟದ. ಬೇಡ ಬೇಡ, ಅದಕ್ಕೆ ಇಟ್ಟಿದ್ದೆ. ಇಲ್ಲ ಹೋಗ್ತೀನಿ, ನಂಗೆ ಅರ್ಧ ಕೊಡೆ. ಮತ್ತೆ ಮಾಡ್ತೀವಿ. ಅವಕಾಡ ಸ್ಯಾಂಡ್ವಿಚ್. ಇದು ಫಸ್ಟ್ ಟೈಮ್ ತಿಂತಾ ಇರೋದು ನಾನು. ಬಟರ್ ಫ್ರೂಟ್ ಫ್ಲೇವರು. ಅದು ತುಪ್ಪ ಹೊಡಿತಲ್ಲ ಹಂಗೆ. ಇದು ಆ್ಯಕ್ಚುಲಿ ಇದಕ್ಕೆ ಟೋಸ್ಟ್ ಮಾಡೋರು ಇನ್ನೂ ಸಖತ್ತಾಗಿರುತ್ತೆ. ಬಟ್ ಇದು ಕುಕಿಂಗ್ ವಿತೌಟ್ ಫೈಯರ್ ಆಗಿರೋದ್ರಿಂದ ಮನೇಲಿ ಬೇಕಾದ್ರೆ ಇದು ನಾವು ಮನೆಗೆ ತಗೊಂಡೋಗಿ ಟೋಸ್ಟ್ ಮಾಡ್ಕೊಂಡು ತಿನ್ಬೇಕಂತೆ. ನಾನು ಐಡಿಯಾ ಕೊಟ್ಟಿದ್ದೀನಿ, ನೀವು ಮನೇಲಿ ಟೋಸ್ಟ್ ಮಾಡ್ಕೊಂತೀನಿ.
ಫೈರ್ ಯೂಸ್ ಮಾಡ್ದಂಗೆ ಆದ್ರೆ ಅಂತ ಟೋಸ್ಟ್ ಮಾಡ್ಕೊಬರ್ತೀವಿ. ಆಯ್ತಾಗ ತಾಳು ಭವೇಶ್ ಲಾಸ್ಟಲ್ಲಿ ಇರಮೈ ಕೆಳಗಡೆ ಹಾಂ ಅಲ್ಲಿ ಇನ್ನ ಕೆಳಗಡೆ ಇನ್ನೂ ಗಿಡ ಅದನ್ನೇ ಹೇಳ್ತಿರೋದು. ಓ ಕಾಸಾ ತಾಳು ಬೋಟಿ ಇವೆಲ್ಲ ಇದಾಗಬೇಕು. ಬ್ರೇಕ್ಫಾಸ್ಟ್ ಮಾಡೋದು ಕಾಪಿ ಹೊಡಿಬೇಡ ನೀನು, ಕಾಪಿ ಹೊಡಿಬೇಡ, ಡಿಬಾರ್ ಮಾಡ್ತೀನಿ ನಿನ್ನ. ಬ್ರೇಕ್ಫಾಸ್ಟ್ ಮಾಡೋದಿದು. ಹೋಗಿತ್ತಾ ಎಲ್ಲ ಟೇಸ್ಟ್ ನೋಡಿದ್ರಾ? ಇವನೇ ಹಾಕ್ಬಿಟ್ಟಾರ ಅಂತ ಇಲ್ಲ ಹಿಂಗಾಗಿ ಹೆಂಗೆ ಅನಿಸ್ತು? ಸಗದಾಗಿತ್ತು. ನಾನು ಕಂಪ್ಲೀಟ್ ಡಯಟಲ್ಲಿ ಇದ್ದವನು ಕರ್ಕೊಂಡು ಹಾಳು ಮಾಡಿಬಿಟ್ರು. ಗೊತ್ತಾಯ್ತಿತ್ತು. ಹೊಟ್ಟೆ ತೋರಿಸ್ತಾವಳೆ. ಪ್ರತಿಯೊಂದು ಆ್ಯಕ್ಚುಲಿ ಪ್ರತಿಯೊಂದು ಐಟಮ್ಸ್ಗಳು ನಿಜವಾಗ್ಲೂ ತುಂಬ ಹೈಜಿನಿಕ್ ಆಗಿ ಮಾಡಿದ್ದಾರೆ, ತುಂಬ ಕ್ರಿಯೇಟಿವಿಟಿಯಾಗಿ ಮಾಡಿದ್ದಾರೆ. ಡಿಫ್ರೆಂಟ್ ಒಂದು ಮಾವಿನ ಆ್ಯಕ್ಚುಲಿ ನಾನು ಫಸ್ಟು ಯಾರ ಹತ್ರ ಎಲ್ಲ ಹತ್ರ ಕೇಳಿದಾಗ ಬೇಲ್ಪುರಿ ಅಂದಾಗ ಓ ಬೇಲ್ಪುರಿ ಯಾರು ತಿಂತಾರೆ ಅಷ್ಟೊಂದು ಅಂದಾಗ ಒಬ್ರೊಬ್ರು ಒಂದೊಂದು ಥರ ಮಾವಿನಕಾಯಿ ಬೇಲ್ಪುರಿ, ಆಮೇಲೆ ಕ್ಯಾಪ್ಸಿಕಮ್ ಬೇಲ್ಪುರಿ ತುಂಬ ಡಿಫ್ರೆಂಟಾಗಿ ಮಾಡ್ರು. ಅದರಲ್ಲೂ ಕುಕ್ಕುಂಬರ್ ಬೋಟ್ ಅಂತ ಡಿಫ್ರೆಂಟ್ ನಾನು ಇವತ್ತೇ ತಿಂದಿರೋದು ಅದನ್ನು. ನೋಡಿದ್ದು ಇವತ್ತೇ. ಸೊ ತುಂಬಾ ಚೆನ್ನಾಗಿತ್ತು. ಸೊ ನಾನು ಒಟ್ಲಲ್ಲಿ ಬರ್ಕೊಂಡಿದ್ದೀನಿ ರಿಸಲ್ಟು. ಸೊ ಇವಳು ಬರ್ಕೊಂಡಿದ್ದಾಳೆ. ನೋಡೋಣ ಯಾರು ವಿನ್ನರ್ ಅಂತ. ಸೊ ಇವಾಗ ನೀನು ಹೇಳಿ ನೋಡೋಣ ಹೆಂಗೆ ಅನ್ನಿಸ್ತು ಅಂತ. ತಾಳಿ ಓಕೆ ಹೇಳಮ್ಮ ಹೆಂಗೆ ಅನ್ನಿಸ್ತು? ಅದೇ ನೀನು ಹೇಳ್ದಾಗೆ ಹೇಳಿದ್ನಲ್ಲ, ನಾನೇ ಅಲ್ವಾ ನಿನ್ಗೆ ಹೇಳ್ಕೊಟ್ಟಿದ್ದು. ಡಿಫ್ರೆಂಟಾಗಿ ಬೋಟ್ ಮಾಡಿದ್ರಲ್ಲ. ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಫಸ್ಟ್ ಅನ್ಕೊಂಡ್ವಿ ಅದೇ ಮಾಮೂಲಿ ಮನೆಯಿಂದ ಎಲ್ಲ ಮಾಡ್ಕೊಂಡು ಬರ್ತಾರೆ ಈ ಥರ ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲೇ ಬಂದು ತುಂಬ ಕ್ರಿಯೇಟಿವ್ ಆಗಿ ಅವ್ರ ಕೈಲಿ ಎಷ್ಟಾದಷ್ಟು ಕ್ರಿಯೇಟಿವ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ತಿಂದು ಟೇಸ್ಟ್ ಖುಷಿ ಆಯಿತು ನನಗೂ. ಓಕೆ ಇಲ್ಲೆಲ್ಲ ತಿನ್ನಕ್ಕೆ ಬಂದಿದ್ದಾರೆ. ಈಗ ಬನ್ನಿ ತಿನ್ಕೊಂಡು ಹೋಗಿ ಕಮ್ಮನ್ ಎಲ್ಲ ಟೇಸ್ಟ್ ನೋಡಿ. ಸೊ ಇದು ಇಲ್ಲಿ ಕೇಳಿಸ್ಕೊಳ್ಳಿ. ಹಾಗೆ ಎಲ್ಲ ಮೇಯ್ನಾಗಿ ಪೇರೆಂಟ್ಸ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್. ನಿಜವಾಗ್ಲೂ ತುಂಬ ಖುಷಿಯಾಗತ್ತೆ. ನಿಮ್ಮ ಮಕ್ಕಳಾಗಿರೋದು ಅಥವಾ ತಮ್ಮದಿರಿಗೋಸ್ಕರ ಅಗ್ದಿರು ಬಂದಿರೋದು, ಅಪ್ದಿರು ಅಮ್ದಿರು ಅಜ್ಜಿರು, ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಿಮ್ಮ ಮಕ್ಕಳುಗಳಿಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿ ಯಾರ್ಯಾರು ಬಂದಿದ್ದೀರಾ ಪ್ರತಿಯೊಬ್ಬರು ವಿನ್ನರ್ಸೇ. ಸೊ ಇಲ್ಲಿ ಫಸ್ಟು ಸೆಕೆಂಡು ಥರ್ಡ್ ಅನ್ನೋದು ಜಸ್ಟ್ ಒಂದು ನೆಪ ಅಷ್ಟೇ. ಅದು ಪ್ರತಿಯೊಬ್ಬರು ನೀವುಗಳು ಏನು ಸಪೋರ್ಟ್ ಕೊಟ್ಟಿದ್ದೀರಾ ಅದೇ ವಿನ್ನರ್ಸ್ ಅಷ್ಟೇ ನಾನು ಹೇಳೋದು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಇವಾಗ ಬಂದೆ, ಒಬ್ಬರೊಬ್ಬರೇ ತಿಂತಾಯಿದ್ದಾರೆ ಚೆನ್ನಾಗಿ. ಎಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿದೆಯಾ? ಆ್ಯಕ್ಚುಲಿ ಎಷ್ಟು ತಿಂದ್ರೂ ಇನ್ನೂ ತಿಂತಾಯಿದ್ದಾಳೆ. ಇಲ್ಲಿ ನೋಡಿ ಈ ನಮ್ಮ ಪ್ಲೇಟಿಗೆ ಹಾಕೊಂಡು ಇದೊಂದು ಇಷ್ಟ ಆಯ್ತು. ತಿಂತಾಯಿದ್ದಾಳೆ. ಬೇಸಿನ ಲಡ್ಡು ಅಲ್ಲ ಅದೊಂದು ಇದು ಬೋಟಿ ಖಾರ ಸ್ವಲ್ಪ ಓಕೆ ಎಲ್ಲ ಬಿಲ್ ಕೊಟ್ಟು ತಿನ್ನಬೇಕಾಗಿ ವಿನಂತಿ. ಸರಿಯಾಗಿ ತಿಂದು ಹೊಟ್ಟೆ ನೋಡಿ ಊದ್ಕೊಬಿಟ್ಟೈತೆ. ಆ್ಯಕ್ಚುಲಿ ರಿಸಲ್ಟು ಇವಾಗ ಅನೌನ್ಸ್ ಮಾಡಬೇಡ ಅಂತ ಹೇಳ್ದ ನನ್ನ ಬಾಮೈದ. ಏನಕ್ಕೆ ಅಂದರೆ ಅವ್ರದ್ದು ಸಮ್ಮರ್ ಕ್ಯಾಂಪಿದು ಕೊನೆಯ ದಿನ ಅವಾಗ ಅನೌನ್ಸ್ ಮಾಡಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅಂತ ಕೊಡ್ತೀನಿ ಅಂತ. ಸೊ ಹಾಗಾಗಿ ನಾವು ಈ ವಿಡಿಯೋದಲ್ಲಿ ಅನೌನ್ಸ್ಮೆಂಟ್ ಮಾಡೋಕ್ಕೋಗಲ್ಲ. ಬಟ್ ಆಲ್ಮೋಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದವ್ರು ಎಲ್ಲರೂ ವಿನ್ನರ್ಸೇ. ಯಾಕೆಂದರೆ ನಂಗೆ ತುಂಬ ಖುಷಿ ಆದ. ಯಾಕೆಂದರೆ ಎಲ್ಲ ಪೇರೆಂಟ್ಸ್ಗಳು ಅವ್ರವ್ರ ಮಕ್ಕಳಾಗಿರೋದು ಅವ್ರವ್ರ ಮೊಮ್ಮಕ್ಕಳಿಗೆ ಸಪೋರ್ಟ್ ಮಾಡಲ್ಲ. ಬಟ್ ಈಗಿನ ಜನ್ರೇಷನಲ್ಲಿ ಏನು ಸಪೋರ್ಟ್ ಮಾಡ್ತಾರೆ. ಸೂಪರ್ ಬೇಬಿ. ನಿಂಗೆ ಹೆಂಗೆ ಅನ್ನಿಸ್ತು ಈ ಕ್ಯಾಂಟೀನ್ ಡೇ? ಅಂದರೆ ಕುಕ್ಕಿಂಗ್ ವಿತೌಟ್ ಫೈರ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಸಮ್ಮರ್ ಕ್ಯಾಂಪಲ್ಲಿ ಮಾಡಿರೋದು. ಅದೇ ಹೇಳಿದ್ನಲ್ಲ ನಾನು, ಎಲ್ಲ ಒಂದೇ ಬೇಲ್ಪುರಿ ಮಾಡ್ಕೊಂಡ್ ಬರ್ತಾರೆ ಅಂತ ಅನ್ಕೊಂಡಿದ್ದೆ. ಮಾತ್ರ ಏನು ಇನ್ನೇನು ಆಕ್ಚುಲಿ ನನ್ನ ತಲೆಗೆ ಬಂದಿಲ್ಲ. ಆಕ್ಚುಲಿ ನಾನು ಅವಲಕ್ಕಿ ಮಾಡ್ತಾರೆ ಅನ್ಕೊಂಡಿದ್ದೆ, ಅವಲಕ್ಕಿ ಯಾರು ಮಾಡಿರ್ಲಿಲ್ಲ. ವಿತೌಟ್ ಫೈರ್ ಅಂದಾಗ ನನ್ನ ತಲೆಗೆ ಬಂದಿಲ್ಲ ಆಕ್ಚುಲಿ. ಇನ್ನೇನು ಬೇಲ್ಪುರಿ ಬಿಟ್ಟರೆ ಮಾಡ್ತಾರೆ. ಬಟ್ ಡಿಫ್ರೆಂಟ್ ಆಗಿ ಲಾಡು ಅಂತೆ, ಅದೇ ಬೋಟ್ ಇದಂತೆ, ಮತ್ತೆ ಮಾವಿನಕಾಯಿದು ಬೇಲ್ಪುರಿ ಅಂತೆ, ಕೇಕ್ ಚಾಕ್ಲೇಟ್ ಎಲ್ಲ ಮಾಡಿದ್ದಾರೆ. ಅದೆಲ್ಲ ಸಖತ್ತಾಗಿ ಮಾಡಿದ್ರು. ಮಾತ್ರ ಮಸ್ತಾಗಿತ್ತು ಮಾತ್ರ ನೋಡಕ್. ಮಾತ್ರ ನನಗೆ ನಂದು ಸ್ಕೂಲಲ್ಲಿ ಇದ್ದಾಗೆಲ್ಲ ಕ್ಯಾಂಟೀನ್ ಡೇ ಎಲ್ಲ ಆಗೋದಲ್ಲ, ಅದೆಲ್ಲ ನೆನಪಾಗ್ತಿತ್ತು. ಚೆನ್ನಾಗಿತ್ತು ಒಂಥರ. ಸೊ ನಿಜವಾಗ್ಲೂ ಇದೇನು ಇಂಗಿಡಿ ಅದೇನು ಎಲ್ಲರೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ರು. ಪಾರ್ಟಿಸಿಪೇಟ್ ಮಾಡಿದವ್ರು ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಒಳ್ಳೇದಾಗ್ಲಿ ಇದೇ ಥರ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀವಿ, ಆ್ಯಕ್ಚುಲಿ ರಿಸಲ್ಟ್ ಅನೌನ್ಸ್ ಆದ್ಮೇಲೆ
ಆಕ್ಚುಲಿ ಒಬ್ಬೊಬ್ರದ್ದು ಒಂದೊಂದ್ ತರ ಟೇಸ್ಟ್ ಇರುತ್ತೆ. ನಮಗೆ ನಮ್ಮ ಟೇಸ್ಟ್ ಯಾವ ತರ ಇದೆ ಆ ತರ ಮಾರ್ಕ್ಸ್ಗಳು ಕೊಟ್ಟಿದೀವಿ ನಾವು. ಯಾರು ಮಾರ್ಕ್ಸ್ಗಳಲ್ಲಿ ತುಂಬಾ ಡಿಫ್ರೆಂಟ್ ತರ ಅರೇಂಜ್ಮೆಂಟ್ ಮಾಡಿದ್ರು ಪವನ್ ಇವ್ರ ಇವ್ರ ತಮ್ಮ. ಸೊ ಏನೇನೋ ಅರೇಂಜ್ಮೆಂಟ್ಸ್, ಡೆಕೋರೇಷನ್ಗೆ, ಪ್ರೆಸೆಂಟೇಷನ್, ಹೈಜೀನ್ಗೆ, ಟೇಸ್ಟ್ಗೆ, ಮತ್ತೆ ಇನ್ನೂ ಒಂದೆರಡೇನೋ ಇದ್ವಪ್ಪ. ಹೌದು, ಟೋಟಲ್ ಆಗಿ 4-5 ಕ್ಯಾಟಗರಿ ತರ ಇಟ್ಟಿದ್ರು. ಚೆನ್ನಾಗಿತ್ತು. ಸೊ ಇದೇ ತರ ಪ್ರತಿಯೊಬ್ಬರು ನಿಮ್ಮ ಮಕ್ಳುಗಳಿಗೆ, ನಿಮ್ಮ ಮೊಮ್ಮಕ್ಳುಗಳಿಗೆ ಸಪೋರ್ಟ್ ಮಾಡಿ. ಅವರು ಖುಷಿ ಪಡ್ತಾರೆ, ಅವ್ರಿಗೂ ಒಂದು ಟೈಮ್ ಪಾಸ್ ಆಗತ್ತೆ. ಸೊ ಈ ಥರ ಒಂದು ಇರಬೇಕು. ಹಾಗೆ ಇದು ಡ್ಯಾನ್ಸ್, ನನ್ನ ಬಾಮೈದಂದು ಡ್ಯಾನ್ಸ್ ಕ್ಲಾಸ್ ಇದಾಗಿರೋದ್ರಿಂದ ಯಾರು ಡ್ಯಾನ್ಸ್ ಕ್ಲಾಸಿಗೆ ಯಾರು ಜಾಯಿನ್ ಮಾಡಿಸೋರು ಇದ್ರೆ ಬೇಕಾದ್ರೂ ಜಾಯಿನ್ ಮಾಡಿಸೋದು. ಇವಾಗ ನೋಡಿ ಅವ್ರ ಫೋನ್ ನಂಬರ್ ಇಲ್ಲಿ ಕೆಳಗೆ ಹಾಕಿದ್ದೀನಿ, ನನ್ನ ಬಾಮೈದಂದು ಫೋನ್ ನಂಬರು, ಗರುಡ ಡ್ಯಾನ್ಸ್ ಸ್ಟುಡಿಯೋ ಅಂತ. ಸೊ ಯಾರಾದರೂ ನಿಮ್ಮ ಮಕ್ಕಳನ್ನ ಸೇರಿಸ್ಬೇಕಂತ ಇದ್ದರೆ ಕರ್ಕೊಬಂದು ಸೇರಿಸಿ ಸಖತ್ತಾಗಿ ಡ್ಯಾನ್ಸ್ ಹೇಳ್ಕೊಡ್ತಾನೆ. ಮಾತ್ರ ಅವನೇ ಹೇಳ್ಕೊಡೋದು ಡ್ಯಾನ್ಸ್ನ. ಸೊ ಆಗಿತ್ತು ಇವತ್ತಿನ ಬ್ಲಾಗ್ ಇದಾಗಿತ್ತು. ಸ್ಪೆಷಲ್ ಚಾರ್ಟ್ಸ್ ಡೇನಾ ಏನು ಇದೊಂಥರ ಕ್ಯಾಂಟೀನ್ ಡೇ, ಕುಕಿಂಗ್ ವಿತೌಟ್ ಫೈರ್ ಅಂತ ಹಾಕೋಣ. ಕ್ಯಾಂಟೀನ್ ಡೇ ನಿನ್ಗೆ ವಿತೌಟ್ ಫೈರ್ ಇದಾಗಿತ್ತು ನಮ್ಮ ಬ್ಲಾಗ್. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಇದೇ ತರ ಸಪೋರ್ಟ್ ಮಾಡ್ತೀರಿ. ಆದಷ್ಟು ಜಾಸ್ತಿ ವಿಡಿಯೋಸ್ ಮಾಡಕ್ಕೆ ಪ್ಲಾನ್ ಮಾಡಿದ್ದೀವಿ ನಾವು. ಸೊ ನೀವು ಸಪೋರ್ಟ್ ಮಾಡ್ದಂಗೆ ನಾವು ವಿಡಿಯೋಸ್ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಸೊ ನಿಮ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ದಯವಿಟ್ಟು ಸಪೋರ್ಟ್ ಮಾಡಿ ಇದೇ ತರ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬೈ ಬಾಯ್. ಬಾಯ್.